ನಗರಸಭೆ ಮಾಡಿದ ಎಡವಟ್ಟು ಮನೆಯೊಂದು ಕುಸಿದು ಬೀದಿ ಪಾಲಾದ ಸಂಸಾರ. ನಗರದ 6ನೇ ವಾರ್ಡ್ ಸ್ಲಂ ಚರಂಡಿ ಸ್ವಚ್ಛಗೊಳಿಸುವ ವೇಳೆ ಅವಘಡ. ನಗರಸಭೆ ಸದಸ್ಯರ ವಿರುದ್ಧ ತಿರುಗಿಬಿದ್ದ ಸ್ಲಂ ವಾಸಿಗಳು. ಹೌದು, ನೀವು ನೋಡ್ತಾ ಇರೋ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ 6ನೇ ವಾರ್ಡ್ ದಿನ್ನೆ ಹೊಸ ಹಳ್ಳಿಗೆ ಹೋಗೋ ರಸ್ತೆ ಸ್ಲಂ ಏರಿಯಾದಲ್ಲಿ ಕಟ್ಕೊಂಡಿರೋ ಮನೆಗಳಲ್ಲಿ. ಇಲ್ಲಿ ಸುಮಾರು ವರ್ಷಗಳಿಂದ ಚರಂಡಿ ಹೂಳು ತೆಗೆಯದೆ ತುಂಬಿ ಹೋಗಿದೆ. ಮಳೆ ಬಿದ್ರೆ ನೀರು ರಸ್ತೆಗೆ ಹರಿಯುತ್ತೆ. ಇಲ್ಲಿ ನಿರ್ಮಾಣ ಮಾಡಿಕೊಂಡಿರೋ ಮನೆಗಳ ಮಾಲೀಕರು ಕೆಲವರು ಚರಂಡಿಗೆ ಶೌಚಾಲಯದ ನೀರು, ಸ್ನಾನದ ನೀರು ಬಿಡ್ತಿದ್ದಾರೆ. ಚರಂಡಿ ಸ್ವಚ್ಛಗೊಳಿಸಲೆಂದು ನಗರಸಭೆ ಪೌರಾಯುಕ್ತರು ಅನಿಲ್ ಅನ್ನೋ ವ್ಯಕ್ತಿಗೆ ಗುತ್ತಿಗೆ ನೀಡಿ ಜೆಸಿಬಿಯಲ್ಲಿ ಸ್ವಚ್ಛಗೊಳಿಸಲು ಹೇಳಿದ್ರು. ಅದರಂತೆ ಚರಂಡಿ ಮೇಲೆ ಹಾಸಿರುವ ಕಲ್ಲು ಚಪ್ಪಡಿಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆ ಕೆಲಸ ಮುಗಿಸಿ ಮನೆಗಳಿಗೆ ಹೋದ ಮೇಲೆ ರಾತ್ರಿ 1 ಗಂಟೆ ವೇಳೆಗೆ ಚರಂಡಿ ಅಂಟ್ಕೊಂಡಂತೆ ಕಟ್ಟಿದ್ದ ಇಲ್ಲಿನ ವಾಸಿಗಳು ಅಫ್ಸರ್ ಪಾಷಾ ಮತ್ತು ನಾಸಿರ್ ಪಾಷಾ ಎನ್ನುವವರ ಮನೆಗಳು ಒಂದು ಕಡೆಯ ಗೋಡೆ ಕುಸಿದು ಬಿದ್ದಿದೆ. ಅದೇ ಮನೆಯಲ್ಲಿ ಮನೆವಾಸಿಗಳು ಮಲಗಿದ್ರು ಎನ್ನಲಾಗಿದೆ. ಗೋಡೆಗೆ ಅಂಟಿಕೊಂಡ ಕೊಠಡಿ ಮತ್ತೊಂದು ಕೊಠಡಿಯಲ್ಲಿ ಮಲಗಿದ್ರಿಂದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಮನೆಯಲ್ಲಿದ್ದ ಎಲ್ಲಾ ಸಾಮಾನುಗಳು ನಜ್ಜುಗುಜ್ಜಾಗಿವೆ. ಚಪ್ಪಡಿ ಕಲ್ಲುಗಳು ಮುರಿದು ಬಿದ್ದಿವೆ. ಸಂಸಾರಕ್ಕೆ ಬೇಕಿರುವ ಎಲ್ಲಾ ಸಾಮಾನುಗಳು, ಆಹಾರ ಧಾನ್ಯಗಳು, ಗ್ಯಾಸ್ ಸ್ಟವ್, ನೀರಿನ ಟ್ಯಾಂಕ್ ಎಲ್ಲವೂ ನಾಶವಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಇದಲ್ಲದೆ ಇದೇ ಚರಂಡಿಗೆ ಅಂಟಿಕೊಂಡು ಕಟ್ಕೊಂಡಿರುವ ಮನೆಗಳ ಶೌಚಾಲಯಗಳು ಜಖಂಗೊಂಡಿವೆ. ಮನೆ ಕುಸಿದು ಬೀದಿಗೆ ಬಿದ್ದಿರುವ ಮನೆವಾಸಿ ವಾಸಿಸಲು ಮನೆ ಇಲ್ಲದೆ, ಮನೆಯಲ್ಲಿ ಏನೂ ಇಲ್ಲದೆ ಪರದಾಡ್ತಾ ಇರುವ ಮಾಲೀಕ ಅಫ್ಸರ್ ಪಾಷಾ ದಿಕ್ಕು ಕಾಣದಂತಾಗಿದ್ದಾನೆ. ನಿನ್ನೆ 4 ಗಂಟೆಗೆ ಜೆಸಿಪಿಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ರು. ನಾವು ಸ್ವಲ್ಪ ನಿಧಾನಕ್ಕೆ ತೆಕ್ಕೊಳ್ಳಿ ಅಂತ ಹೇಳಿದ್ರೆ ನಾವು ತೆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜೆಸಿಬಿದು ಬೊಕೀಟ್ ಹಾಕಿ ಪ್ರೆಸರಿಂದ ಬಂಡೆಗಳೆಲ್ಲ ತೆಗೆದು ಮನೆಗಳಿಗೆಲ್ಲ ಹಾನಿ ಮಾಡಿದ್ದಾರೆ. ನಾವು ಸೆಂಟ್ರ್ ರೂಮಲ್ಲಿ ಮಲಗಿದ್ದಕ್ಕೆ ಪ್ರಾಣ ಹಾನಿ ಯಾವುದೂ ಆಗಿಲ್ಲ. ಇಲ್ಲ ಅಂದರೆ 4 ಮಕ್ಕಳು, ನಾವೊಂದು 5 ಜನ ಇಷ್ಟು. ಆಮೇಲೆ ಕೆಳಗಡೆ ನಮ್ಮ ತಾಯಿ ತಂದೆ ಅವರು ಎಲ್ಲರೂ ಇದ್ರು ಆ ಮನೆಯಲ್ಲಿ. ಎಲ್ಲರೂ ನೆಲಸಮಾಧಿ ಆಗ್ತಾ ಇತ್ತು. ಇನ್ನು ಇಲ್ಲಿ ನೀರು, ರಸ್ತೆ, ಬೀದಿ ದೀಪಗಳ ಸಮಸ್ಯೆ ಇದೆ. ಯುಜಿಡಿ ಸರಿಯಾಗಿ ಹರಿಯುತ್ತಿಲ್ಲ. ಇಲ್ಲಿ ಗೆದ್ದು ಹೋಗಿರೋ ನಗರಸಭೆ ಸದಸ್ಯೆ ರುಕ್ಮಿಣಿ ಮುನಿರಾಜ್ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲದಕ್ಕೂ ಅವರ ಗಂಡ ಮುನಿರಾಜ್ ಬರ್ತಾರೆ, ಆದ್ರೆ ನಮ್ಮ ಕೆಲಸಗಳೇನು ಮಾಡಿಸ್ಕೊಟ್ಟಿಲ್ಲ. ಇಲ್ಲಿನ ನಿವಾಸಿಗಳು ಹೇಗೆ ಗರಂ ಆಗಿದ್ದಾರೆ ಅಂತ ನೋಡಿ. ಅವ್ರಿಗೆ ಏನು ರಾತ್ರಿ ಬಿದ್ದೋಗಿರೋದು 1:15 ಯಾವುದೇ ಒಂದು ಪ್ರಾಣಿ ಹಾನಿ ಆಗಿದ್ದಿದ್ರೆ ಯಾರು ಪ್ರಾಣ ತಂದು ಕೊಡ್ತಾ ಇದ್ರು? ಆ ಮನೆಯಲ್ಲಿ ಅಜ್ಜಿ ತಾತ ಇದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ. ಹಾಗಾಗಿ ಮಾಡೋವಾಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೆ ಹಿಂಗೆ ಮಾಡಬೇಕು, ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಜನಗಳನ್ನ ಇಕ್ಕಿ ಕೆಲಸ ಮಾಡಿಸ್ಬೇಕಾಗಿತ್ತು. ಯಾಕಾಗಿ ಜೆಸಿಬಿ ತಂದು ತಳ್ಳಿಬಿಟ್ರೆ ಆ ಮನೆಗೆ ಅವ್ರ ಪರಿಸ್ಥಿತಿ ಏನು? ಅವರು ಮಾಮೂಲಿ ಜನರು ಸರ್, ಪಾಪ ಅವರು ಕೂಲಿಗೆ ಹೋದ್ರೆ ಇದೆ, ಇಲ್ಲಾಂದರೆ ಅವ್ರಿಗೆ ನಡೆಯೋದು ಕಷ್ಟ ಅಂತ. ಅವ್ರು ಯಾರು ಬಂದರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂತಿರೋ ಅಷ್ಟು ಫ್ರೀಯಾಗಿ ಅವ್ರು ಇರಲ್ಲ. ಅವ್ರನ್ನ ನಾವು ಕಾಪಾಡಬೇಕು. ಜನಪ್ರತಿನಿಧಿಯನ್ನಂತ ಆಯ್ಕೆ ಮಾಡಿದ್ದಾರೆ. 4 ವರ್ಷ ಆಗಿದೆ, ಇವತ್ತಿಗೂ ಈ ಕಡೆ ಬಗ್ಗು ನೋಡಲ್ಲಂತೆ. ಹೆಂಗೆ ಜನರ ಕಷ್ಟ ಯಾರು ಆಲಿಸೋರು? ನಾವು ಏನಕ್ಕೆ ಜನರು ನಮ್ಮನ್ನ ಆಯ್ಕೆ ಮಾಡೋದಕ್ಕೆ? ಅವ್ರಿಗೊಂದು ರಕ್ಷಣೆ ಕೊಡ್ತೀವಿ, ಅವ್ರಿಗೊಂದು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ತಾನೇ ಇವತ್ತು ನೀವು ಅಧಿಕಾರದಲ್ಲಿದ್ದು ಯಾರಿಗೆ ನ್ಯಾಯ ಮಾಡ್ತಾ ಇದ್ದೀರಾ? ಅಲ್ಲ ಸರ್, ಇವಾಗೆಲ್ಲ ಟ್ರೈನ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಯಾವ ಅನುದಾನದ ಪ್ರಕಾರವಾಗಿ ಇವರು ಈ ಥರ ಮಾಡ್ತಾ ಇದ್ದಾರೆ? ಯಾವ ಅನುದಾನ ಬಂದಿದೆ ಅಂತ ಹೇಳ್ಬಿಟ್ಟು ಡೆಮಾಲಿಷ್ ಮಾಡ್ತಾರೆ. ಏಕದಮ್ ನೋಟಿಸ್ ಇಲ್ಲ, ಏನಿಲ್ಲ. ಇದು ಸ್ಲಮ್ ಏರಿಯಾ. ಅದರಲ್ಲಿ ಎಲ್ಲರೂ ಕಷ್ಟಪಡೋರು ಇರೋರು. ಒಬ್ಬರಿಗೂ ಕೂಡ ಲೆಟ್ರಿನ್ಗೆ ಹೋಗೋದಕ್ಕೆ ಇವತ್ತು ನೋಡಿ ಆ ಗೋಡೆಗಳಿಗೆ ಸಾಕ್ಷಿ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಿದಿರಾ? ಈ ಕೌನ್ಸಿಲರ್ ಈ ಮುನ್ರಾಜ ಬರ್ತಾನೆ, ಅವ್ರ ಹೆಂಡತಿ ಬರ್ತಾ ಇಲ್ಲ. ಒಂದು ದಿನ ಇಲ್ಲಿ ಬಂದಿಲ್ಲ ಸರ್. ನನ್ನ ಹತ್ರ ಬಂದಿದ್ದು 2 ದಿನ. ನಾನು ಇದೇ 6ನೇ ವಾರ್ಡ್ನಲ್ಲಿ 33 ವರ್ಷದಿಂದ ಇದ್ದೆ. ಯಾರಿಗೆ ಈ ಥರ ಸಮಸ್ಯೆಗಳಾಗಲೇ ಇಲ್ಲ, ತೊಂದರೆ ಕೊಡಲೂ ಇಲ್ಲ. ಯಾರು ಕೌನ್ಸಿಲರ್ ಕೂಡ ನಮ್ಗೆ ಈ ಥರ ತೊಂದರೆ ಕೊಟ್ಟಿಲ್ಲ. ಆದರೆ ನಮ್ಮ ಜನಗಳೆಲ್ಲ ಕಷ್ಟಪಡೋ. ಇನ್ನು ಸ್ಥಳಕ್ಕೆ ಆಗಮಿಸಿದ್ದ ಪೌರಾಯುಕ್ತ ಮಂಜುನಾಥ್, ಸುಮಾರು ವರ್ಷಗಳಿಂದ ತುಂಬ ಹೋಗಿದ್ದ ಚರಂಡಿ ಸ್ವಚ್ಛಗೊಳಿಸೋಕೆ ಜೆಸಿಬಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಚರಂಡಿ ಮೇಲೆ ಒಂದಷ್ಟು ಜನ ಮನೆ ಗೋಡೆ ನಿರ್ಮಿಸಿಕೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ಚರಂಡಿಯಲ್ಲಿ ಮನುಷ್ಯರಿಂದ ಕೆಲಸ ಮಾಡಿಸೋಕ್ ಆಗಲ್ಲ. ಆದ್ರೆ ಸ್ವಚ್ಛಗೊಳಿಸದೆ ಹೋದ್ರೆ ಅದನ್ನು ಕೇಳ್ತಾರೆ. ಅದಕ್ಕೆ ಅನಿವಾರ್ಯವಾಗಿ ಜೆಸಿಬಿಯಲ್ಲಿ ಸ್ವಚ್ಛಗೊಳಿಸಲಾಗ್ತಾ ಇದೆ. ಡ್ಯಾಮೇಜ್ ಆಗಿರೋ ಮನೆ ಗೋಡೆಯನ್ನ ನಾವೇ ಕಟ್ಟಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಚರಂಡಿ ಸ್ವಚ್ಛತೆ ಕೆಲಸ ಮಾತ್ರ ಮುಂದುವರಿಸಲಾಗಿದೆ ಎಂದರು. ಹಾಗಾಗಿ ಡ್ರೈನ್ನ ಕ್ಲೀನ್ ಮಾಡಬೇಕು ಅಂತ ಬಂದಾಗ ನಮ್ಮ ಜೆಸಿಬಿಯನ್ನು ಸ್ವಲ್ಪ ಜಾಸ್ತಿ ಏನು ಎಳೆದ್ಬಿಟ್ಟಿದ್ದೀನಿ. ಹಾಗಾಗಿ ಇದು ಮನೆ ಬಿದ್ದೋಗಿದೆ ನಿನ್ನೆ. ಹಾಗಾಗಿ ಇದನ್ನು ಕ್ಲಿಯರ್ ಮಾಡಿಸೋದಕ್ಕೆ ಹೇಳಿದ್ದೀವಿ. ಅದೇನಿದೆಯೋ ರಿಪೇರಿನೆಲ್ಲ ನಾವು ಮಾಡಿಸ್ಕೊಡ್ತೀವಿ. ಅಲ್ಲ ಸರ್, ಜೆಸಿಬಿಯಲ್ಲಿ ಮಾಡಿದ್ದು ತಪ್ಪ ಅನಿಸುತ್ತೆ ಸರ್?
ತಪ್ಪು ಅಂದ್ರೆ ಈಗ ರಾಜಕಾಲುವೆ ಮೇಲೆ ಕಟ್ಕೊಂಡಿರ್ತಾರೆ, ಅದನ್ನು ಮ್ಯಾನ್ಯಲ್ ಮಾಡೋದಕ್ಕೆ ನಮಗೂ ಅಷ್ಟೊಂದು ಮ್ಯಾನ್ ಪವರ್ ಇಲ್ಲ. ಹಾಗಾಗಿ ನಾವು ಮಾಡಲೇಬೇಕಲ್ಲ. ನೀವೇ ನ್ಯೂಸ್ ಮಾಡಿದ್ದಾರೆ ಎಷ್ಟೊಂದು ಸಲ, ಅಲ್ಲಿ ಮಳೆ ನೀರು ಬಂತು, ಇಲ್ಲಿ ಮಳೆ ನೀರು ಬಂತು, ಮತ್ತು ಅದನ್ನೇ ಮಾಡಬೇಕಲ್ಲ ನಾವು. ಡ್ರೈನ್ ಒಳಗೆ ಎಷ್ಟಿದೆ ಅಂತ ನೋಡಿಬಿಡಿ. ಮ್ಯಾನಲ್ಲಿ ಮಾಡ್ಬೋದೋ ಇಲ್ಲ ಮೆಷಿನರಿಯಲ್ಲಿ ಮಾಡ್ಬೋದೋ ಒಂದು ಸಲ ನೋಡಿಬಿಡಿ. JCB ಮಾಡಬೇಕಲ್ಲ, ಅನಿವಾರ್ಯ ಅಲ್ಲ. ನಮಗೊಂದು ಕೆಲಸ ಬೇಗ ಮುಗಿಬೇಕಲ್ಲ. ನಾಳೆ ದಿನ ಮಳೆ ಬಂದರೆ ಎಲ್ಲಿ ಹೋಗ್ತಾರೆ ಮೇಲೆ? ಈಗ ಏನು ಮಾಡಿದ್ದಾರೆ ಸರ್? ಅವ್ರ ಮನೆಗೆ ಏನಾದರೂ ಪರಿಹಾರ ಕೊಡೋವಂಥದ್ದು ಹೇಳಿದ್ದೀವಿ ಅವ್ರಿಗೆ, ಏನೇನು ಅಗತ್ಯ ಬೇಕಾಗಿರೋದು ಅದನ್ನೆಲ್ಲ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡಿ ಕಟ್ಸ್ಕೊಡೋಂಥ ಜವಾಬ್ದಾರಿ ಮಾಡಿಕೊಡ್ತೀವಿ.